ನನಗೆ ಈ ವೆಯ್ಟ್ ಲಾಸ್ ಕೆಲವು ಮಿತ್ಸ್ ಇದೆ, ಅದು ನನ್ನ ಕ್ಲೈಂಟ್ಸ್ ನನ್ನ ಕೇಳಿರೋದು, ಅದನ್ನ ನಿಮ್ಮ ಹತ್ರ ಕೇಳ್ತೀನಿ, ಅದಕ್ಕೆ ಕ್ಲಾರಿಟಿ ಕೊಡ್ತೀರಾ? ಕೇಳಿ. ಓಕೆ, ಫಸ್ಟ್ ಕ್ವಶನ್, ಊಟ ಬಿಡೋದ್ರಿಂದ ತೂಕ ಕಮ್ಮಿ ಆಗುತ್ತಂತೆ, ನಿಜನಾ? ಊಟ ಬಿಡೋದ್ರಿಂದ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ, ಫ್ಯಾಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಬೆವರು ಜಾಸ್ತಿ ಬರ್ತಿದ್ರೆ ಫ್ಯಾಟ್ ಲಾಸ್ ಆಗುತ್ತಂತೆ, ನಿಜನಾ? ಬೆವರು ಜಾಸ್ತಿ ಬಂದ್ರೆ ಬಾಡಿಲಿ ವಾಟರ್ ರಿಮೂವ್ ಆಗ್ತಾ ಇರುತ್ತೆ ಹೊರತು ಫ್ಯಾಟ್ ಲಾಸ್ ಆಗ್ತಾ ಇರುತ್ತೆ. ಕಾರ್ಬೋಹೈಡ್ರೇಟ್ ಕಾರ್ಬ್ನ ಕೊಡೋದ್ರಿಂದ ತೂಕ ಜಾಸ್ತಿ ಆಗುತ್ತೆ, ನಿಜನಾ? ಹೆಲ್ತಿ ಕಾರ್ಬ್ಸ್ ತಿನ್ನೋದ್ರಿಂದ ಫ್ಯಾಟ್ ಲಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟು ಕ್ವಾಲಿಟಿ ಎಷ್ಟು ಕ್ವಾಂಟಿಟಿ ತಿನ್ನೋದು ಗೊತ್ತಿರ್ಬೇಕು. ಕ್ವಶನ್, ಉಪವಾಸ ಮಾಡೋದ್ರಿಂದ ಬೇಗ ತೂಕ ಕಮ್ಮಿ ಆಗುತ್ತಂತೆ, ನಿಜನಾ? ಉಪವಾಸ ಮಾಡೋದ್ರಿಂದ ಮಸಲ್ ವೀಕ್ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಜಿಮ್ ಹೋಗಿ ವರ್ಕೌಟ್ ಮಾಡಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲ ಅಂದ್ರೆ ವೆಯ್ಟ್ ಲಾಸ್ ಆಗಲ್ಲ. ಬರೀ ಜಿಮ್ ಹೋಗಿ ವರ್ಕೌಟ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗಲ್ಲ. ಜೊತೆಗೆ ನ್ಯೂಟ್ರಿಷನ್ ಇರಬೇಕು, ನಿದ್ದೆ ಎಷ್ಟು ಅವರ್ ಮಾಡಬೇಕು, ವಾಟರ್ ಎಷ್ಟು ಕುಡಿಬೇಕು, ಪಾಸಿಟಿವ್ ಮೈಂಡ್ ಸೆಟ್ ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದೆಲ್ಲ ಜೊತೆ ಸೇರಿದ್ರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ. ಹಲೋ ನಮಸ್ತೆ, ನಾನು ನಿಮ್ಮ ಅರುಣ್. ನಾನು ಬಿಂದು, ಸರ್ಟಿಫೈಡ್ ಹೆಲ್ತ್ ಅಂಡ್ ಫಿಟ್ನೆಸ್ ಕೋಚ್. ನಾವು 10 ವರ್ಷದಿಂದ ತುಂಬಾ ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಹೆಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದನ್ನ ಹೇಳ್ಕೊಡ್ತಾ ಇದೀವಿ. ಈ ವಿಡಿಯೋದಲ್ಲಿ ನೋಡಿರೋ ಹಾಗೆ ನಿಮ್ಗೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಷ್ಟ ಆದ್ರೆ ತುಂಬಾ ಕನ್ಫ್ಯೂಷನ್ಸ್ ಇದೆಯಾ? ಹಾಗಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೋಚ್ ಅಂತ ಟೈಪ್ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು.